ಇಷ್ಟೊತ್ತು ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ನೋಡಿದ್ವಿ. ಈಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಸೊ 2023ರಲ್ಲಿ ಏನಾಗಿತ್ತು ಆ ಚುನಾವಣೆಯಲ್ಲಿ ಸ್ವಲ್ಪ ಕ್ವಿಕ್ ಆಗಿ ಅದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಿಂದ ಅಲ್ಲಿ HY ಮೇಟಿ ಅವರು ಸ್ಪರ್ಧೆ ಮಾಡಿದ್ರು. 79,336 ಮತಗಳನ್ನು ಪಡೆದುಕೊಂಡಿದ್ರು. ಇನ್ನು ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಅವರೇ ಸ್ಪರ್ಧೆ ಮಾಡಿದ್ರು. 73,458 ಮತಗಳನ್ನು ಪಡೆದುಕೊಂಡಿದ್ರು. ಸೊ ಅಲ್ಲಿ HY ಮೇಟಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದು ಬೀಗಿದ್ರು. ಗೆಲುವಿನ ಅಂತರ ಎಷ್ಟಿತ್ತು ಹಾಗಾದ್ರೆ? ಕೇವಲ 5,878 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದು ಬೀಗಿದ್ರು. ಸೊ ಬಾಗಲಕೋಟೆ ಜಾತಿ ಲೆಕ್ಕಾಚಾರವನ್ನ ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಲಿಂಗಾಯತರು ಅಲ್ಲಿ 80,000 ಪ್ರಬಲ ಸಮುದಾಯ ಇದೆ. ಲಿಂಗಾಯತ ಸಮುದಾಯ 80,000 ಮತಗಳಿದಾವೆ ಅಲ್ಲಿ. ಇನ್ನು ಕುರುಬ ಸಮುದಾಯದಿಂದ 36,000 ಮತಗಳಿದಾವೆ. ದಲಿತ 25,000, ಗಾಣಿಗ 28,000, ನೇಕಾರ 10,000, ಜೊತೆಗೆ ST 15,000, ಮರಾಠ 10,000, ಮುಸ್ಲಿಂ 18,000, ಜೈನರು 6,000, ಇನ್ನು ಇತರೆ 31,000 ಮತಗಳು ಅಲ್ಲಿ ಇದಾವೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಅಲ್ಲಿ ಲಿಂಗಾಯತರು ನಿರ್ಣಾಯಕರಾಗ್ತಾರೆ. ಸೊ ಹಾಗಾಗಿ ಇದು ಯಾರಿಗೆ ಪ್ಲಸ್ ಆಗ್ಬೋದು ಸರ್ ಅಂತ? ಇಲ್ಲ, ಈ ಜಾತಿ ಈಕ್ವೇಷನ್ ನಾವು ತಗೊಂಡು ನೋಡಿದಾಗ ಸಹಜವಾಗಿ ಬಿಜೆಪಿಗೆ ಹೆಚ್ಚು ಪ್ಲಸ್ ಪಾಯಿಂಟ್ ಇದೆ. ಕಳೆದ ಅಂದ್ರೆ ನಾವು 2023ದ ರಿಸಲ್ಟ್ ನೋಡ್ತಾ ಇದ್ದೀವಿ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರೋ ಅಲ್ಲ, 2004ರಿಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಬಹಳಷ್ಟು ನೇರ ಪೈಪೋಟಿ ಆಗಿದೆ. ಚರಂತಿಮಠ್ ಮತ್ತೆ HY ಮೇಟಿ ಅವ್ರ ನಡುವೆ ಫೋಟೋ ಫಿನಿಶಿಂಗ್ ರಿಸಲ್ಟ್ಸ್ ಬಂದಿದ್ದಾವೆ. ಅದೇ ರೀತಿ 2023ರಲ್ಲೂ ಕೂಡ ಆಗಿದೆ. ಆದ್ರೆ 2023ರಲ್ಲಿ ಚರಂತಿಮಠ್ ಗೆಲ್ಲೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಬಿಜೆಪಿಯಿಂದ ಮತ್ತೊಬ್ಬರು ರೆಬಲ್ ಆಗಿ ನಿಂತರು, ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್. ಸುಮಾರು ಅವರು 10,000ಕ್ಕೂ ಅಧಿಕ ಮತಗಳನ್ನು ತಗೊಂಡ್ರು. ಹೀಗಾಗಿ ಮತಗಳ ವಿಭಜನೆ ಆಗಿದ್ರಿಂದ ಅವತ್ತು HY ಮೇಟಿ ಅವರು 5,000 ಚಿಲ್ಲರೆ ಮತಗಳ ಅಂತರದಿಂದ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಇಲ್ಲ ಅಂತ ಹೇಳಿದ್ರೆ ಅವತ್ತು ಬಿಜೆಪಿ ಒಗ್ಗಟ್ಟಾಗಿ ಇಬ್ಬರು ಸಹೋದರರು ಒಗ್ಗಟ್ಟಾಗಿ ಒಂದು ಪ್ಲಾನ್ ಅಲ್ಲಿ ಚುನಾವಣೆ ಮಾಡಿದ್ರೆ ಸಹಜವಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೆ 3 ಬಾರಿ ಗೆದ್ದಿರುವಂತಹ HY ಮೇಟಿ ಅವರ ಗೆಲುವು ಕೂಡ ದೊಡ್ಡ ಮಟ್ಟದ. ಯಾಕಂತ ಹೇಳಿದ್ರೆ 80,000 ಲಿಂಗಾಯತ ಮತಗಳಿರುವಂತ ಒಂದು ಕ್ಷೇತ್ರದಲ್ಲಿ ಒಬ್ಬ ಕುರುಬ ಸಮುದಾಯದ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರ ಅತ್ಯಾಪ್ತ 3 ಬಾರಿ ಗೆದ್ದಿದ್ದಾರೆ. ಒಂದು ಬಾರಿ ಜನತಾ ಪರಿವಾರದಲ್ಲಿದ್ದಾಗ, ಕಾಂಗ್ರೆಸ್ಗೆ ಬಂದ ಬಳಿಕ 2 ಚುನಾವಣೆಗಳು, 2013 ಮತ್ತೆ 2023. 2018ರಲ್ಲಿ ಅವರು ಸೋತರು. ಹಾಗಾಗಿ ಈ ಕ್ಷೇತ್ರ ಯಾವಾಗ್ಲೂ ಕೂಡ ಟಫ್ ಫೈಟ್ ಆಗಿರುವಂತದ್ದು. HY ಮೇಟಿ ಯಾವಾಗ ಗೆದ್ರು 5,000 6,000 ಅಂತರದಲ್ಲಿ. ಆದ್ರೆ ಚರಂತಿಮಠ್ ಅವ್ರು ಗೆದ್ದಾಗ 10,000 ದಾಟಿದ್ದಾರೆ. 2023ರಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು HY ಮೇಟಿಗೆ ಪ್ಲಸ್ ಪಾಯಿಂಟ್ ಆಗಿದ್ದೇನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ರೆಬಲ್ ಆಗಿ ಅವರ ಸಹೋದರನ ವಿರುದ್ಧವೇ ಅಖಾಡದಲ್ಲಿ ಕಣಕ್ಕಿಳಿದ್ರಿಂದ ವೀರಣ್ಣ ಚರಂತಿಮಠ್ ಅವರು ಸೋಲೋದಕ್ಕೆ ಕಾರಣ ಆಯ್ತು. ಜೊತೆಗೆ ಅವರ ಒಂದು ವೈಯಕ್ತಿಕ ವಿಚಾರಗಳು ಕೂಡ, ಅಂದ್ರೆ ಕಾರ್ಯಕರ್ತರ ಜೊತೆ ಸರಿಯಾಗಿರ ಅದನ್ನು ಮುಂದೆ ಮಾತಾಡೋಣ. 2020 ಈಗ ಬೈ ಎಲೆಕ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡೋಣ. ಬಾಗಲಕೋಟೆ ವಿಧಾನಸಭಾ 2023ರಲ್ಲಿ ಅವ್ರು ಗೆಲ್ಲೋದಕ್ಕೆ, ಅವ್ರು ಸೋಲೋದಕ್ಕೆ ಪ್ರಮುಖ ಕಾರಣ ಸಹೋದರ ಮಲ್ಲಿಕಾರ್ಜುನ್. ಎಸ್, ಈಗ ನಾವು ಈ ಬಾರಿ ಈ ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಿದಾರಲ್ಲ ಇಬ್ರು ಅಭ್ಯರ್ಥಿಗಳು, ಬಿಜೆಪಿ ಮತ್ತು ಕಾಂಗ್ರೆಸ್, ಅವರ ಹಿನ್ನೆಲೆಯನ್ನ ಸ್ವಲ್ಪ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ಅವರಿದ್ದಾರೆ. ಸೊ ಜಾತಿ ಅಂತ ಬಂದಾಗ ಅವರು ಲಿಂಗಾಯತ ಸಮುದಾಯದ ನಾಯಕ. ಇನ್ನು ವಿದ್ಯಾಭ್ಯಾಸ ಕೇವಲ SSLC ಓದಿದ್ದಾರೆ ಅವರು. ಇನ್ನು ವಯಸ್ಸು ಅವರಿಗೆ 68, ಈಗಾಗಲೇ 68 ವಯಸ್ಸು ಅವರಿಗೆ. ಇನ್ನು ವೃತ್ತಿ ಏನಪ್ಪ ಹಾಗಾದ್ರೆ ಅಂದ್ರೆ ಕೃಷಿಕ ಅವರು ಮೂಲತಃ, ಅದಾದ ನಂತರ ಉದ್ಯಮಿ ಮತ್ತು ವ್ಯಾಪಾರಿ. ಇನ್ನು ಅವರ ಒಟ್ಟು ಆಸ್ತಿ 17 ಕೋಟಿ ಅಂತ ಹೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವರ ಹಿನ್ನೆಲೆ 3 ಬಾರಿ ಶಾಸಕರಾಗಿ ಗೆದ್ದಂತ ಅನುಭವ ಇವರಿಗೆ ಇದೆ. ಇದು ಬಿಜೆಪಿಯ ಅಭ್ಯರ್ಥಿಯ ಹಿನ್ನೆಲೆ. ಇನ್ನು ಕಾಂಗ್ರೆಸ್ನಿಂದ ಉಮೇಶ್ ಹುಲ್ಲಪ್ಪ ಮೇಟಿ, ಇವರು HY ಮೇಟಿ ಅವರ ಮಗ. ಏನು ಇವರ ಕ್ಯಾಸ್ಟ್ ಅಂತ ಬಂದಾಗ ಕುರುಬ, ಇವರು ಕುರುಬ ಸಮುದಾಯದವರು. ಇವರ ವಯಸ್ಸು 52. ಇವರು ಓದಿರೋದು ವಿದ್ಯಾಭ್ಯಾಸ ಅಂತ ಬಂದಾಗ PUC. ಇವರ ವೃತ್ತಿ ಕೃಷಿ ಮತ್ತು ರೇವಣಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇವರ ಒಟ್ಟು ಆಸ್ತಿ ಇವರು ಘೋಷಣೆ ಮಾಡ್ಕೊಂಡಂಗೆ 9 ಕೋಟಿ. ಇವರ ಹಿನ್ನೆಲೆ ಅಭ್ಯರ್ಥಿಯಾಗಿ ಮೊದಲ ಚುನಾವಣೆ, ಇವರು ಅಖಾಡದಲ್ಲಿ ಮೊದಲಿಗೆ ಬಂದಿದ್ದಾರೆ. ಆದರೆ ಅನುಭವ ಅಂತೂ ಅಪಾರವಾಗಿದೆ. ಸೊ ಈ 2 ಅಭ್ಯರ್ಥಿಗಳನ್ನ ನೋಡ್ತಾ ಇದ್ರೆ ಇವರ ಬಲಾಬಲ ಹೆಂಗಿದೆ ಅಂತ ಸರ್? ನಾನು ಬಾಗಲಕೋಟೆಗೆ ಹೋಗಿದ್ದೆ. ರಾಧಕ್ಕ ದಾವಣಗೆರೆಗೆ ಹೋಗಿದ್ರಿಂದ ನಾನು ಬಾಗಲಕೋಟೆಗೆ ಹೋಗಿದ್ದೆ.